ಕೋಗಿಲು ಲೇಔಟ್ ಅಕ್ರಮ ನಿವಾಸಿಗಳನ್ನ ತೆರವು ಮಾಡಿದವರಿಗೆ ಸರ್ಕಾರ ಮನೆ ಕೊಡೋದಕ್ಕೆ ತುದಿಗಾಲಲ್ಲಿ ನಿಂತಿದೆ. ಆದ್ರೆ ಮನೆಗಳು ಇನ್ನೂ ದುರಸ್ತಿ ಹಂತದಲ್ಲಿದೆ. ಈ ನಿವಾಸಿಗಳಿಗೆ ಕೊಡಬೇಕು ಅಂತ ನಿಗದಿ ಮಾಡಿರುವಂತಹ ಮನೆಗಳು ಯಶವಂತಪುರ ಭಾಗದಲ್ಲಿದೆ. ಅಲ್ಲಿ ಹೋಗಿ ನೋಡಿದಾಗ ಆ ಮನೆಗಳ ಸಿಮೆಂಟ್ ಕಿತ್ತು ಬರ್ತಾ ಇದೆ. ಈ ರೀತಿಯ ಮನೆಗಳನ್ನ ಕೊಡಬಹುದಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಮನೆಯಲ್ಲಿ ಬಂಗಾರವನ್ನ ಅಡ ಇಟ್ಟು ದುಡ್ಡು ತುಂಬಿದ್ವಿ, ಆದ್ರೆ ಮನೆಗಳು ಸಿಗ್ತಾ ಇಲ್ಲ ಅಂತ ಅಳಲನ್ನ ತೋಡಿಕೊಳ್ಳುವಂತ ಕೆಲಸ ಜನರಿಂದ ಆಗ್ತಾ ಇದೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡೋಣ. ಸುಬ್ಬರಾಯಪ್ಪನ ಪಾಳ್ಯದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದವರು ಮನೆ ಕಟ್ಟಿದ್ದಾರೆ. 14 ಅಂತಸ್ತು, ಸುಮಾರು 500ಕ್ಕೂ ಹೆಚ್ಚು ಮನೆಗಳಿದಾವೆ. ಬಟ್ ಕ್ವಾಲಿಟಿ ಇಲ್ಲ, ಎಲ್ಲಾ ಬ್ರಿಕ್ ಬಿಟ್ಟಿದೆ. ಕಟ್ಟಿ ಒಂದು 4 ವರ್ಷ ಆಗಿದೆ. ನೋಡಿ ಯಾವ ರೀತಿ ಕ್ವಾಲಿಟಿ ಇಲ್ಲ, ಎಲ್ಲಾ ಮನೆಗಳನ್ನ ಬ್ರಿಕ್ ಬಿಟ್ಟಿದೆ. ನಾನು ಮೇಲೆ ಇದೆ ನೋಡ್ತಿರ್ಬೋದು. ನೋಡಿ ಯಾವ ರೀತಿ ಕಿತ್ತು ಬರ್ತದೆ ಸಿಮೆಂಟ್. ನೋಡಿ ಯಾವ ರೀತಿ ಸಿಮೆಂಟ್ ಅನ್ನ ಕಾಂಕ್ರೀಟ್ ಅನ್ನ ಹಾಕಿದ್ರೆ ಎಲ್ಲ ಓಪನ್ ಆಗಿದೆ ಒಳಗಡೆ. ಎಲ್ಲ ನೋಡ್ತಿರ್ಬೋದು, ಎಲ್ಲ ಕಿತ್ತು ಬರ್ತಿದೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಇಲ್ಲಿ ನಿವಾಸಿಗಳು ಒಂದ್ ಕಡೆ ಭಯದಲ್ಲಿ ಬದುಕ್ತಿದ್ದಾರೆ. ನೋಡಿ ರಾಜೀವ್ ಗಾಂಧಿ ವಸತಿ ನಿಗಮದವರು ಮನೆ ಕಟ್ಟಿರುವ ವ್ಯವಸ್ಥೆ ನೋಡಿ. ಎಲ್ಲ ಸಿಮೆಂಟ್ ಕೈಯಲ್ಲಿ ಕಿತ್ತು ಬರ್ತಿದೆ, ಕಾಂಕ್ರೀಟ್ ಚೆನ್ನಾಗಿ ಹಾಕಿಲ್ಲ, ಎಲ್ಲ ಓಪನ್ ಆಗಿದೆ, ಜಾಯಿಂಟ್ ಎಲ್ಲ ಬಿಟ್ಟು ಬಿಟ್ಟಿದೆ. ಎಲ್ಲ ಈ ಮೇಲೆ ಇದೆಲ್ಲ ಎಲ್ಲ ಪ್ರಾಬ್ಲಮ್ ಆಗಿದೆ. ಮಳೆ ಬಂದ್ರೆ ತುಂಬಾ ಸೋರುತ್ತೆ ಕೆಳಗಡೆ. 14 ಅಂತಸ್ತಿದೆ ಈ ಒಂದು ಕಟ್ಟಡ. ಸುಮಾರು ಈಗ 50ಕ್ಕೂ ಹೆಚ್ಚು ನಿವಾಸಿಗಳು ಇಲ್ಲಿ ವಾಸ ಮಾಡ್ತಿದ್ದಾರೆ. ತುಂಬಾ ಸಮಸ್ಯೆ ಆಗಿದೆ. ಯಾಕಂದ್ರೆ ಇಲ್ಲಿ ಮಳೆ ಬಂದ್ರೆ ತೊಂದರೆ ಆಗುತ್ತೆ ಮತ್ತು ಜೀವ ಭಯದಲ್ಲಿ ಇಲ್ಲಿ ಬದುಕ್ತಿದ್ದಾರೆ. ಯಾಕಂದ್ರೆ ಕ್ವಾಲಿಟಿ ಮಾಡಿಲ್ಲ. ಯಾಕಂದ್ರೆ ಇವರು 7 ಲಕ್ಷ ಕೊಟ್ಟು ಫ್ಲಾಟ್ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಬಡ್ಡಿ ಮತ್ತೆ 7 ಲಕ್ಷ, ಒಟ್ಟು 14ರಿಂದ 15 ಲಕ್ಷ. ಈಗ ತಿಂಗಳ EMI ಕಟ್ತಾರೆ. ಕ್ವಾಲಿಟಿ ಮೇಂಟೈನ್ ಮಾಡಿಲ್ಲ. ನೋಡಿ ಯಾವ ರೀತಿ ಕಿತ್ತಿ ಬರ್ತು ತೋರಿಸ್ತೀನಿ ನಿಮಗೆ. ಇದು ನೋಡಿ ಬಿಲ್ಡರ್ ನೋಡಿ ಯಾವ ರೀತಿ ಕೆಲಸ ಮಾಡಿದ್ದಾರೆ. ಇದು ಸಮಸ್ಯೆ. ಎಲ್ಲೇ ಒಂದ್ ಕಡೆ ಕೋಗಿಲ್ ಲೇಔಟ್ ಅವರಿಗೆ ಮನೆ ಕೊಡ್ತಿದ್ದಾರೆ. ಬಟ್ ಇಲ್ಲಿರುವ ನಿವಾಸಿಗಳಿಗೆ 7 ಲಕ್ಷ ಕೊಟ್ಟು ತೆಗೆದುಕೊಂಡಿದ್ದಾರೆ. ಬಟ್ ಮನೆ ಯಾವ ರೀತಿ ಇದೆ, ಬಿಲ್ಡಿಂಗ್ ಎಷ್ಟು ಸೇಫ್ ಇದೆ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಬಿಲ್ಡಿಂಗ್ ಯಾವ ರೀತಿ ಸೇಫ್ ಆಗಿದೆ ಗೊತ್ತಾಗುತ್ತೆ ನೋಡಿ. ಎಲ್ಲ ಕೆರೆದಂಗೆಲ್ಲ ಸಿಮೆಂಟ್ ಬರ್ತದೆ. ಇವರೆಲ್ಲ ತಿಳಿಯಾಗಿ ಸಿಮೆಂಟ್ ಮಾಡಿದ್ದಾರೆ, ಕರೆಕ್ಟ್ ಆಗಿ ಇಲ್ಲಿ ವರ್ಕ್ ಮಾಡಿಲ್ಲ ಎಂಬುದು ಒಂದ್ ಕಡೆ ಇಲ್ಲಿ ನಿವಾಸಿಗಳು ಗಂಭೀರ ಆರೋಪ. ನೋಡಿ ಎಲ್ಲ ಕಿತ್ತು ಓಪನ್ ಆಗುತ್ತೆ. ಇಲ್ಲಿ ಯಾವ ರೀತಿ ಇದೆ ನೋಡಿ. ಹೀಗಾಗಿ ಮಳೆ ಬಂದ್ರೆ ತುಂಬಾ ಸಮಸ್ಯೆ ಆಗುತ್ತೆ. ಇಲ್ಲಿ ತುಂಬಾ ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿಲ್ಲ, ಬಿಲ್ಡಿಂಗ್ ಬ್ರಿಕ್ ಬಿಟ್ಟಿದೆ. ಇಲ್ಲಿ ನಿವಾಸಿಗಳಿದ್ರೆ ಮಾತಾಡಿಸ್ತೀನಿ ಸರ್. ಎಲ್ಲಾ ಕಿತ್ತು ಬರ್ತಿದೆ. ಒಂದ್ ಕಡೆ 7 ಲಕ್ಷ ಕೊಟ್ಟು ದುಡ್ಡು ತೆಗೆದುಕೊಂಡ್ರಿ. ಏನ್ ಹೇಳ್ತೀರಿ ಸರ್ಕಾರಕ್ಕಂತ? ಸರ್ಕಾರಕ್ಕಂದ್ರೆ ಸರ್ ಈಗ ಜಮೀರ್ ಅಹಮದ್ ಬಂದಿದ್ದಾರೆ ಸರ್, ಜಮೀರ್ ಅಹಮದ್ ಖಾನ್ ಬಂದಿದ್ದಾರೆ. ಇದಕ್ಕೆ ಏನು ಸಮಸ್ಯೆ ಇದೆ ಅಂತ ಬಗೆಹರಿಸಿಲ್ಲ ಸರ್. ನಾವ್ ಹೇಳ್ತಾನೆ ಇದೀವಿ, ಪದೇ ಪದೇ ಸೂಚನೆ ಕೊಡ್ತಾ ಇದೀವಿ. ಈ ತರ ಮಾಡಿ ಕಾಮಗಾರಿ ಸರಿ ಇಲ್ಲ, ನೀರ್ ಲೀಕೇಜ್ ಇದೆ, ವಾಟರ್ ಲೀಕೇಜ್ ಇದೆ ಅಂತ ಹೇಳ್ತಾ ಇದೀವಿ ಸರ್. ಕಿತ್ತಿದ್ರೆ ಕೈಯಲ್ಲಿ ಕಿತ್ತಿದ್ರೆ ಸಿಮೆಂಟ್ ಬರ್ತದೆ. ಮತ್ತೆ 7 ಲಕ್ಷ ಯಾವ ರೀತಿ ಸರ್ಕಾರ ಈ ಸೈಟ್ ಗೆ ಬಂಡವಾಳ ಹಾಕ್ತಿರಿ ಸರ್. ಇವಾಗ ಈ ಮನೆ ವಾಸಕ್ಕೆ ಬರಕ್ ಆಗತ್ತಲ್ಲ ಸರ್, ತುಂಬಾ ಕಷ್ಟ ಸರ್. ಇಲ್ಲಿ ಮನೆ ಲೀಕೇಜ್, ಪೂರ್ತಿ ಲೀಕೇಜ್ ಇದೆ ಸರ್. ಬಾತ್ರೂಮ್ ಇಂದ ಹಿಡ್ಕೊಂಡು ಮನೆ ಫುಲ್ ಲೀಕೇಜ್ ಸರ್. ಇಲ್ಲಿ ಸ್ಥಳೀಯರ ಹೇಳೋ ಪ್ರಕಾರ ತುಂಬಾ ಸಮಸ್ಯೆ ಆಗಿದೆ. ಕ್ವಾಲಿಟಿ ಮೇಂಟೈನ್ ಮಾಡಿಲ್ಲ, ಎಲ್ಲ ಕೈಯಲ್ಲಿ ಕಿತ್ತು ಬರ್ತಿದೆ. ಹೀಗಾಗಿ ಇಲ್ಲಿ ನಿವಾಸಿಗಳು ಜೀವ ಭಯದಲ್ಲಿ ಬದುಕ್ತಿದ್ದಾರೆ. ಕೂಡಲೇ ಆ ರಾಜೀವ್ ಗಾಂಧಿ ವಸತಿ ನಿಗಮದ MD ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದ್ರೆ ನೀವು ಕಟ್ಟಿದಿರ ಮನೆ, ಬಡವರು ದುಡ್ಡು ಕೊಟ್ಟು ತೆಗೆದುಕೊಂಡಿದ್ದಾರೆ, ಮೇಂಟೈನ್ ಮಾಡಿಲ್ಲ, ಎಲ್ಲ ಕ್ವಾಲಿಟಿ ಇಲ್ಲ, ಎಲ್ಲ ಕೈಯಲ್ಲಿ ಸಿಮೆಂಟ್ ಕಿತ್ತು ಬರ್ತಿದೆ. ಏನೋ ಬಿಲ್ಡಿಂಗ್ ಎಲ್ಲ ಬಿರುಕು ಬಿಟ್ಟಿದೆ, ವಾಟರ್ ಲೀಕೇಜ್ ಆಗ್ತಿದೆ, ಕರೆಂಟ್ ಇಲ್ಲ. ಒಂದ್ ಕಡೆ ತುಂಬಾ ಸಮಸ್ಯೆ ಆಗಿದೆ ಅಂತ ಇಲ್ಲಿ ನಿವಾಸಿಗಳು ಒಂದ್ ಕಡೆ ಅಳ್ಳನ್ನ ತೋಡ್ಕೊಡ್ತಿದ್ದಾರೆ. ಹೀಗಾಗಿ ಮನೆ ಜಮೀರ್ ಅಹಮದ್ ಖಾನ್ ಅವರು ಎಚ್ಚೆತ್ತುಕೊಳ್ಬೇಕು. ನಿಮ್ಮ ಕಟ್ಟಿರುವ ಮನೆ ನೋಡಿ ಯಾವ ರೀತಿ ಇದೆ ಎಂಬುದು ರಿಪಬ್ಲಿಕ್ ಅಂಡ್ ರಿಯಾಲಿಟಿ ಚೆಕ್ ನಲ್ಲಿ ಈ ಒಂದು ನಿಗಮದ ಮನೆಗಳ ದುಸ್ಥಿತಿಯನ್ನ ಬಯಲು ಮಾಡ್ತಿದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಅಂಡ್ ಬೆಂಗಳೂರು. ಕೋಗಿಲು ಲೇಔಟ್ ಅಕ್ರಮ ನಿವಾಸಿಗಳನ್ನ ತೆರವು ಮಾಡಿದವರಿಗೆ ಸರ್ಕಾರ ಮನೆ ಕೊಡೋದಕ್ಕೆ ತುದಿಗಾಲಲ್ಲಿ ನಿಂತಿದೆ. ಆದ್ರೆ ಮನೆಗಳು ಇನ್ನೂ ದುರಸ್ತಿ ಹಂತದಲ್ಲಿದೆ. ಈ ನಿವಾಸಿಗಳಿಗೆ ಕೊಡಬೇಕು ಅಂತ ನಿಗದಿ ಮಾಡಿರುವಂತಹ ಮನೆಗಳು ಯಶವಂತಪುರ ಭಾಗದಲ್ಲಿದೆ. ಅಲ್ಲಿ ಹೋಗಿ ನೋಡಿದಾಗ ಆ ಮನೆಗಳ ಸಿಮೆಂಟ್ ಕಿತ್ತು ಬರ್ತಾ ಇದೆ. ಈ ರೀತಿಯ ಮನೆಗಳನ್ನ ಕೊಡಬಹುದಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಮನೆಯಲ್ಲಿ ಬಂಗಾರವನ್ನ ಅಡ ಇಟ್ಟು ದುಡ್ಡು ತುಂಬಿದ್ವಿ, ಆದ್ರೆ ಮನೆಗಳು ಸಿಗ್ತಾ ಇಲ್ಲ ಅಂತ ಅಳಲನ್ನ ತೋಡಿಕೊಳ್ಳುವಂತ ಕೆಲಸ ಜನರಿಂದ ಆಗ್ತಾ ಇದೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡೋಣ. ಸುಬ್ಬರಾಯಪ್ಪನ ಪಾಳ್ಯದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದವರು ಮನೆ ಕಟ್ಟಿದ್ದಾರೆ. 14 ಅಂತಸ್ತು, ಸುಮಾರು 500ಕ್ಕೂ ಹೆಚ್ಚು ಮನೆಗಳಿದಾವೆ. ಬಟ್ ಕ್ವಾಲಿಟಿ ಇಲ್ಲ, ಎಲ್ಲಾ ಬ್ರಿಕ್ ಬಿಟ್ಟಿದೆ. ಕಟ್ಟಿ ಒಂದು 4 ವರ್ಷ ಆಗಿದೆ. ನೋಡಿ ಯಾವ ರೀತಿ ಕ್ವಾಲಿಟಿ ಇಲ್ಲ, ಎಲ್ಲಾ ಮನೆಗಳನ್ನ ಬ್ರಿಕ್ ಬಿಟ್ಟಿದೆ. ನಾನು ಮೇಲೆ ಇದೆ ನೋಡ್ತಿರ್ಬೋದು.
ನೋಡಿ ಯಾವ ರೀತಿ ಕಿತ್ತು ಬರ್ತದೆ ಸಿಮೆಂಟ್. ನೋಡಿ ಯಾವ ರೀತಿ ಸಿಮೆಂಟ್ ಅನ್ನ ಕಾಂಕ್ರೀಟ್ ಅನ್ನ ಹಾಕಿದ್ರೆ ಎಲ್ಲ ಓಪನ್ ಆಗಿದೆ ಒಳಗಡೆ. ಎಲ್ಲ ನೋಡ್ತಿರ್ಬೋದು, ಎಲ್ಲ ಕಿತ್ತು ಬರ್ತಿದೆ. ಹೀಗಾಗಿ ಎಲ್ಲ ಒಂದ್ ಕಡೆ ಇಲ್ಲಿ ನಿವಾಸಿಗಳು ಒಂದ್ ಕಡೆ ಭಯದಲ್ಲಿ ಬದುಕ್ತಿದ್ದಾರೆ. ನೋಡಿ ರಾಜೀವ್ ಗಾಂಧಿ ವಸತಿ ನಿಗಮದವರು ಮನೆ ಕಟ್ಟಿರುವ ವ್ಯವಸ್ಥೆ ನೋಡಿ, ಎಲ್ಲ ಸಿಮೆಂಟ್ ಕೈಯಲ್ಲಿ ಕಿತ್ತು ಬರ್ತಿದೆ, ಕಾಂಕ್ರೀಟ್ ಚೆನ್ನಾಗಿ ಹಾಕಿಲ್ಲ, ಎಲ್ಲ ಓಪನ್ ಆಗಿದೆ, ಜಾಯಿಂಟ್ ಎಲ್ಲ ಬಿಟ್ಟು ಬಿಟ್ಟಿದೆ. ಎಲ್ಲ ಈ ಮೇಲೆ ಇದೆಯಲ್ಲ ಎಲ್ಲ ಪ್ರಾಬ್ಲಮ್ ಆಗಿದೆ. ಮಳೆ ಬಂದ್ರೆ ತುಂಬಾ ಸೋರುತ್ತೆ. ಕೆಳಗಡೆ 14 ಅಂತಸ್ತಿದೆ ಈ ಒಂದು ಕಟ್ಟಡ. ಸುಮಾರು ಈಗ 50ಕ್ಕೂ ಹೆಚ್ಚು ನಿವಾಸಿಗಳು ಇಲ್ಲಿ ವಾಸ ಮಾಡ್ತಿದ್ದಾರೆ. ತುಂಬಾ ಸಮಸ್ಯೆ ಆಗಿದೆ. ಯಾಕಂದ್ರೆ ಇಲ್ಲಿ ಮಳೆ ಬಂದ್ರೆ ತೊಂದರೆ ಆಗುತ್ತೆ ಮತ್ತು ಜೀವ ಭಯದಲ್ಲಿ ಇಲ್ಲಿ ಬದುಕ್ತಿದ್ದಾರೆ. ಯಾಕಂದ್ರೆ ಕ್ವಾಲಿಟಿ ಮಾಡಿಲ್ಲ. ಯಾಕಂದ್ರೆ ಇವರು 7 ಲಕ್ಷ ಕೊಟ್ಟು ಫ್ಲಾಟ್ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಬಡ್ಡಿ ಮತ್ತು 7 ಲಕ್ಷ, ಒಟ್ಟು 14 ರಿಂದ 15 ಲಕ್ಷ. ಈಗ ತಿಂಗಳ EMI ಕಟ್ತಾರೆ. ಕ್ವಾಲಿಟಿ ಮೇಂಟೈನ್ ಮಾಡಿಲ್ಲ. ನೋಡಿ ಯಾವ ರೀತಿ ಕಿತ್ತಿ ಬರ್ತು ತೋರಿಸ್ತೀನಿ ನಿಮಗೆ. ಇದು ನೋಡಿ ಬಿಲ್ಡರ್ ನೋಡಿ ಯಾವ ರೀತಿ ಕೆಲಸ ಮಾಡಿದ್ದಾರೆ. ಇದು ಸಮಸ್ಯೆ. ಎಲ್ಲೇ ಒಂದ್ ಕಡೆ ಕೋಗಿಲ್ ಲೇಔಟ್ ಅವರಿಗೆ ಮನೆ ಕೊಡ್ತಿದ್ದಾರೆ, ಬಟ್ ಇಲ್ಲಿರುವ ನಿವಾಸಿಗಳಿಗೆ 7 ಲಕ್ಷ ಕೊಟ್ಟು ತೆಗೆದುಕೊಂಡಿದ್ದಾರೆ. ಬಟ್ ಮನೆ ಯಾವ ರೀತಿ ಇದೆ, ಬಿಲ್ಡಿಂಗ್ ಎಷ್ಟು ಸೇಫ್ ಇದೆ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಬಿಲ್ಡಿಂಗ್ ಯಾವ ರೀತಿ ಸೇಫ್ ಆಗಿದೆ ಗೊತ್ತಾಗುತ್ತೆ ನೋಡಿ. ಎಲ್ಲ ಕೆರೆದಂಗೆಲ್ಲ ಸಿಮೆಂಟ್ ಬರ್ತದೆ. ಇವರೆಲ್ಲ ತಿಳಿಯಾಗಿ ಸಿಮೆಂಟ್ ಮಾಡಿದ್ದಾರೆ, ಕರೆಕ್ಟ್ ಆಗಿ ಇಲ್ಲಿ ವರ್ಕ್ ಮಾಡಿಲ್ಲ ಎಂಬುದು ಒಂದ್ ಕಡೆ ಇಲ್ಲಿ ನಿವಾಸಿಗಳ ಗಂಭೀರ ಆರೋಪ. ನೋಡಿ ಎಲ್ಲ ಕಿತ್ತು ಓಪನ್ ಆಗುತ್ತೆ. ಇಲ್ಲಿ ಯಾವ ರೀತಿ ಇದೆ ನೋಡಿ. ಹೀಗಾಗಿ ಮಳೆ ಬಂದ್ರೆ ತುಂಬಾ ಸಮಸ್ಯೆ ಆಗುತ್ತೆ. ಇಲ್ಲಿ ತುಂಬಾ ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿಲ್ಲ, ಬಿಲ್ಡಿಂಗ್ ಬ್ರಿಕ್ ಬಿಟ್ಟಿದೆ. ಇಲ್ಲಿ ನಿವಾಸಿಗಳಿದ್ರೆ ಮಾತಾಡಿಸ್ತೀನಿ ಸರ್. ಎಲ್ಲ ಕಿತ್ತು ಬರ್ತಿದೆ. ಒಂದ್ ಕಡೆ 7 ಲಕ್ಷ ಕೊಟ್ಟು ದುಡ್ಡು 7 ಲಕ್ಷ ಕೊಟ್ಟು ತೆಗೆದುಕೊಂಡ್ರಿ. ಏನ್ ಹೇಳ್ತಾರೆ ಸರ್ಕಾರಕ್ಕಂತ? ಸರ್ಕಾರಕ್ಕಂದ್ರೆ ಸರ್ ಈಗ ಜಮೀರ್ ಅಹಮದ್ ಬಂದಿದ್ದಾರೆ ಸರ್, ಜಮೀರ್ ಅಹಮದ್ ಖಾನ್ ಬಂದಿದ್ದಾರೆ. ಇದಕ್ಕೆ ಏನು ಸಮಸ್ಯೆ ಇದೆ ಅಂತ ಬಗೆಹರಿಸಿಲ್ಲ ಸರ್. ನಾವ್ ಹೇಳ್ತಾನೆ ಇದೀವಿ, ಪದೇ ಪದೇ ಸೂಚನೆ ಕೊಡ್ತಾ ಇದೀವಿ. ಈ ತರ ಮಾಡಿ ಕಾಮಗಾರಿ ಸರಿ ಇಲ್ಲ, ನೀರ್ ಲೀಕೇಜ್ ಇದೆ, ವಾಟರ್ ಲೀಕೇಜ್ ಇದೆ ಅಂತ ಹೇಳ್ತಾ ಇದೀವಿ ಸರ್. ಕಿತ್ತಿದ್ರೆ ಕೈಯಲ್ಲಿ ಕಿತ್ತಿದ್ರೆ ಸಿಮೆಂಟ್ ಬರ್ತದೆ. ಮತ್ತೆ 7 ಲಕ್ಷ ಯಾವ ರೀತಿ ಸರ್ಕಾರ ಈ ಸೈಟ್ ಗೆ ಬಂಡವಾಳ ಹಾಕ್ತಿದೀವಿ ಸರ್. ಇವಾಗ ಈ ಮನೆ ವಾಸಕ್ಕೆ ಬರಕ್ ಆಗತ್ತಲ್ಲ ಸರ್, ತುಂಬಾ ಕಷ್ಟ ಸರ್. ಇಲ್ಲಿ ಮನೆ ಲೀಕೇಜ್, ಪೂರ್ತಿ ಲೀಕೇಜ್ ಇದೆ ಸರ್. ಬಾತ್ರೂಮ್ ಇಂದ ಹಿಡ್ಕೊಂಡು ಮನೆ ಫುಲ್ ಲೀಕೇಜ್ ಸರ್. ಇಲ್ಲಿ ಸ್ಥಳೀಯರ ಹೇಳೋ ಪ್ರಕಾರ ತುಂಬಾ ಸಮಸ್ಯೆ ಆಗಿದೆ. ಕ್ವಾಲಿಟಿ ಮೇಂಟೈನ್ ಮಾಡಿಲ್ಲ, ಎಲ್ಲ ಕೈಯಲ್ಲಿ ಕಿತ್ತು ಬರ್ತಿದೆ. ಹೀಗಾಗಿ ಇಲ್ಲಿ ನಿವಾಸಿಗಳು ಜೀವ ಭಯದಲ್ಲಿ ಬದುಕ್ತಿದ್ದಾರೆ. ಕೂಡಲೇ ರಾಜೀವ್ ಗಾಂಧಿ ವಸತಿ ನಿಗಮದ MD ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದ್ರೆ ನೀವು ಕಟ್ಟಿದಿರ ಮನೆ, ಬಡವರು ದುಡ್ಡು ಕೊಟ್ಟು ತೆಗೆದುಕೊಂಡಿದ್ದಾರೆ, ಮೇಂಟೈನ್ ಮಾಡಿಲ್ಲ, ಎಲ್ಲ ಕ್ವಾಲಿಟಿ ಇಲ್ಲ, ಎಲ್ಲ ಕೈಯಲ್ಲಿ ಸಿಮೆಂಟ್ ಕಿತ್ತು ಬರ್ತಿದೆ. ಏನೋ ಬಿಲ್ಡಿಂಗ್ ಎಲ್ಲ ಬಿರುಕು ಬಿಟ್ಟಿದೆ, ವಾಟರ್ ಲೀಕೇಜ್ ಆಗ್ತಿದೆ, ಕರೆಂಟ್ ಇಲ್ಲ. ಒಂದ್ ಕಡೆ ತುಂಬಾ ಸಮಸ್ಯೆ ಆಗಿದೆ ಅಂತ ಇಲ್ಲಿ ನಿವಾಸಿಗಳು ಒಂದ್ ಕಡೆ ಅಳ್ಳನ್ನ ತೋಡ್ಕೊಡ್ತಿದ್ದಾರೆ. ಹೀಗಾಗಿ ಮನೆ ಜಮೀರ್ ಅಹಮದ್ ಖಾನ್ ಅವರು ಎಚ್ಚೆತ್ತುಕೊಳ್ಬೇಕು. ನಿಮ್ಮ ಕಟ್ಟಿರೋ ಮನೆ ನೋಡಿ ಯಾವ ರೀತಿ ಇದೆ ಎಂಬುದು ರಿಪಬ್ಲಿಕ್ ಅಂಡ್ ರಿಯಾಲಿಟಿ ಚೆಕ್ ನಲ್ಲಿ ಈ ಒಂದು ನಿಗಮದ ಮನೆಗಳ ದುಸ್ಥಿತಿಯನ್ನ ಬಯಲು ಮಾಡ್ತಿದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಅಂಡ್ ಬೆಂಗಳೂರು. ಕೋಗಿಲು ಲೇಔಟ್ ಅಕ್ರಮ ನಿವಾಸಿಗಳನ್ನ ತೆರವು ಮಾಡಿದವರಿಗೆ ಸರ್ಕಾರ ಮನೆ ಕೊಡೋದಕ್ಕೆ ತುದಿಗಾಲಲ್ಲಿ ನಿಂತಿದೆ. ಆದ್ರೆ ಮನೆಗಳು ಇನ್ನೂ ದುರಸ್ತಿ ಹಂತದಲ್ಲಿದೆ. ಈ ನಿವಾಸಿಗಳಿಗೆ ಕೊಡಬೇಕು ಅಂತ ನಿಗದಿ ಮಾಡಿರುವಂತಹ ಮನೆಗಳು ಯಶವಂತಪುರ ಭಾಗದಲ್ಲಿದೆ. ಅಲ್ಲಿ ಹೋಗಿ ನೋಡಿದಾಗ ಆ ಮನೆಗಳ ಸಿಮೆಂಟ್ ಕಿತ್ತು ಬರ್ತಾ ಇದೆ. ಈ ರೀತಿಯ ಮನೆಗಳನ್ನ ಕೊಡಬಹುದಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಮನೆಯಲ್ಲಿ ಬಂಗಾರವನ್ನ ಅಡ ಇಟ್ಟು ದುಡ್ಡು ತುಂಬಿದ್ವಿ, ಆದ್ರೆ ಮನೆಗಳು ಸಿಗ್ತಾ ಇಲ್ಲ ಅಂತ ಅಳಲನ್ನ ತೋಡಿಕೊಳ್ಳುವಂತ ಕೆಲಸ ಜನರಿಂದ ಆಗ್ತಾ ಇದೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡೋಣ. ಸುಬ್ಬುರಾಯಪ್ಪನ ಪಾಳ್ಯದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದವರು ಮನೆ ಕಟ್ಟಿದ್ದಾರೆ. 14 ಅಂತಸ್ತು, ಸುಮಾರು 500ಕ್ಕೂ ಹೆಚ್ಚು ಮನೆಗಳಿದಾವೆ. ಬಟ್ ಕ್ವಾಲಿಟಿ ಇಲ್ಲ, ಎಲ್ಲ ಬ್ರಿಕ್ ಬಿಟ್ಟಿದೆ. ಕಟ್ಟಿ ಒಂದು 4 ವರ್ಷ ಆಗಿದೆ. ನೋಡಿ ಯಾವ ರೀತಿ ಕ್ವಾಲಿಟಿ ಇಲ್ಲ, ಎಲ್ಲ ಮನೆಗಳನ್ನ ಬ್ರಿಕ್ ಬಿಟ್ಟಿದೆ. ನಾನು ಮೇಲೆ ಇದೆ ನೋಡ್ತಿರ್ಬೋದು. ನೋಡಿ ಯಾವ ರೀತಿ ಕಿತ್ತು ಬರ್ತಿದೆ ಸಿಮೆಂಟ್. ನೋಡಿ ಯಾವ ರೀತಿ ಸಿಮೆಂಟ್ ಅನ್ನ ಕಾಂಕ್ರೀಟ್ ಅನ್ನ ಹಾಕಿದ್ರೆ ಎಲ್ಲ ಓಪನ್ ಆಗಿದೆ ಒಳಗಡೆ. ಎಲ್ಲ ನೋಡ್ತಿರ್ಬೋದು, ಎಲ್ಲ ಕಿತ್ತು ಬರ್ತಿದೆ. ಹೀಗಾಗಿ ಎಲ್ಲ ಒಂದ್ ಕಡೆ ಇಲ್ಲಿ ನಿವಾಸಿಗಳು ಒಂದ್ ಕಡೆ ಭಯದಲ್ಲಿ ಬದುಕ್ತಿದ್ದಾರೆ. ನೋಡಿ ರಾಜೀವ್ ಗಾಂಧಿ ವಸತಿ ನಿಗಮದವರು ಮನೆ ಕಟ್ಟಿರುವ ವ್ಯವಸ್ಥೆ ನೋಡಿ, ಎಲ್ಲ ಸಿಮೆಂಟ್ ಕೈಯಲ್ಲಿ ಕಿತ್ತು ಬರ್ತಿದೆ, ಕಾಂಕ್ರೀಟ್ ಚೆನ್ನಾಗಿ ಹಾಕಿಲ್ಲ, ಎಲ್ಲ ಓಪನ್ ಆಗಿದೆ, ಜಾಯಿಂಟ್ ಎಲ್ಲ ಬಿಟ್ಟು ಬಿಟ್ಟಿದೆ. ಎಲ್ಲ ಈ ಮೇಲೆ ಇದೆಯಲ್ಲ ಎಲ್ಲ ಪ್ರಾಬ್ಲಮ್ ಆಗಿದೆ. ಮಳೆ ಬಂದ್ರೆ ತುಂಬಾ ಸೋರುತ್ತೆ. ಕೆಳಗಡೆ 14 ಅಂತಸ್ತಿದೆ ಈ ಒಂದು ಕಟ್ಟಡ. ಸುಮಾರು ಈಗ 50ಕ್ಕೂ ಹೆಚ್ಚು ನಿವಾಸಿಗಳು ಇಲ್ಲಿ ವಾಸ ಮಾಡ್ತಿದ್ದಾರೆ. ತುಂಬಾ ಸಮಸ್ಯೆ ಆಗಿದೆ. ಯಾಕಂದ್ರೆ ಇಲ್ಲಿ ಮಳೆ ಬಂದ್ರೆ ತೊಂದರೆ ಆಗುತ್ತೆ ಮತ್ತು ಜೀವ ಭಯದಲ್ಲಿ ಇಲ್ಲಿ ಬದುಕ್ತಿದ್ದಾರೆ. ಯಾಕಂದ್ರೆ ಕ್ವಾಲಿಟಿ ಮಾಡಿಲ್ಲ. ಯಾಕಂದ್ರೆ ಇವರು 7 ಲಕ್ಷ ಕೊಟ್ಟು ಫ್ಲಾಟ್ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಬಡ್ಡಿ ಮತ್ತು 7 ಲಕ್ಷ, ಒಟ್ಟು 14 ರಿಂದ 15 ಲಕ್ಷ. ಈಗ ತಿಂಗಳ EMI ಕಟ್ತಾರೆ. ಕ್ವಾಲಿಟಿ ಮೇಂಟೈನ್ ಮಾಡಿಲ್ಲ. ನೋಡಿ ಯಾವ ರೀತಿ ಕಿತ್ತಿ ಬರ್ತು ತೋರಿಸ್ತೀನಿ ನಿಮಗೆ. ಇದು ನೋಡಿ ಬಿಲ್ಡರ್ ನೋಡಿ ಯಾವ ರೀತಿ ಕೆಲಸ ಮಾಡಿದ್ದಾರೆ. ಇದು ಸಮಸ್ಯೆ. ಎಲ್ಲೇ ಒಂದ್ ಕಡೆ ಕೋಗಿಲ್ ಲೇಔಟ್ ಅವರಿಗೆ ಮನೆ ಕೊಡ್ತಿದ್ದಾರೆ, ಬಟ್ ಇಲ್ಲಿರುವ ನಿವಾಸಿಗಳಿಗೆ 7 ಲಕ್ಷ ಕೊಟ್ಟು ತೆಗೆದುಕೊಂಡಿದ್ದಾರೆ. ಬಟ್ ಮನೆ
ಯಾವ ರೀತಿ ಇದೆ, ಬಿಲ್ಡಿಂಗ್ ಎಷ್ಟು ಸೇಫ್ ಇದೆ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಬಿಲ್ಡಿಂಗ್ ಯಾವ ರೀತಿ ಸೇಫ್ ಆಗಿದೆ ಗೊತ್ತಾಗುತ್ತೆ ನೋಡಿ. ಎಲ್ಲ ಕೆರೆದಂಗೆಲ್ಲ ಸಿಮೆಂಟ್ ಬರ್ತದೆ. ಇವರೆಲ್ಲ ತಿಳಿಯಾಗಿ ಸಿಮೆಂಟ್ ಮಾಡಿದ್ದಾರೆ, ಕರೆಕ್ಟ್ ಆಗಿ ಇಲ್ಲಿ ವರ್ಕ್ ಮಾಡಿಲ್ಲ ಎಂಬುದು ಒಂದ್ ಕಡೆ ಇಲ್ಲಿ ನಿವಾಸಿಗಳು ಗಂಭೀರ ಆರೋಪ. ನೋಡಿ ಎಲ್ಲ ಕಿತ್ತು ಓಪನ್ ಆಗುತ್ತೆ ಇಲ್ಲಿ, ಯಾವ ರೀತಿ ಇದೆ ನೋಡಿ. ಹೀಗಾಗಿ ಮಳೆ ಬಂದ್ರೆ ತುಂಬಾ ಸಮಸ್ಯೆ ಆಗುತ್ತೆ. ಇಲ್ಲಿ ತುಂಬಾ ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿಲ್ಲ, ಬಿಲ್ಡಿಂಗ್ ಬ್ರಿಕ್ ಬಿಟ್ಟಿದೆ. ಇಲ್ಲಿ ನಿವಾಸಿಗಳಿದ್ರೆ ಮಾತಾಡಿಸ್ತೀನಿ ಸರ್, ಎಲ್ಲಾ ಕಿತ್ತು ಬರ್ತಿದೆ. ಒಂದ್ ಕಡೆ 7 ಲಕ್ಷ ಕೊಟ್ಟು ದುಡ್ಡು 7 ಲಕ್ಷ ಕೊಟ್ಟು ತೆಗೆದುಕೊಂಡ್ರಿ. ಏನ್ ಹೇಳ್ತಾರೆ ಸರ್ಕಾರಕ್ಕಂತ? ಸರ್ಕಾರಕ್ಕಂದ್ರೆ ಸರ್ ಈಗ ಜಮೀರ್ ಅಹಮದ್ ಬಂದಿದ್ದಾರೆ ಸರ್, ಜಮೀರ್ ಅಹಮದ್ ಖಾನ್ ಬಂದಿದ್ದಾರೆ. ಇದಕ್ಕೆ ಏನು ಸಮಸ್ಯೆ ಇದೆ ಅಂತ ಬಗೆಹರಿಸಿಲ್ಲ ಸರ್. ನಾವ್ ಹೇಳ್ತಾನೆ ಇದೀವಿ, ಪದೇ ಪದೇ ಸೂಚನೆ ಕೊಡ್ತಾ ಇದೀವಿ, ಈ ತರ ಮಾಡಿ ಕಾಮಗಾರಿ ಸರಿ ಇಲ್ಲ, ನೀರ್ ಲೀಕೇಜ್ ಇದೆ, ವಾಟರ್ ಲೀಕೇಜ್ ಇದೆ ಅಂತ ಹೇಳ್ತಾ ಇದೀವಿ ಸರ್. ಕಿತ್ತಿದ್ರೆ ಕೈಯಲ್ಲಿ ಕಿತ್ತಿದ್ರೆ ಸಿಮೆಂಟ್ ಬರ್ತದೆ. ಮತ್ತೆ 7 ಲಕ್ಷ ಯಾವ ರೀತಿ ಸರ್ಕಾರಕ್ಕೆ ಈ ಸೈಟ್ ಗೆ ಬಂಡವಾಳ ಹಾಕ್ತಿದೀವಿ ಸರ್. ಇವಾಗ ಈ ಮನೆ ವಾಸಕ್ಕೆ ಬರಕ್ ಆಗತ್ತಾ ಇಲ್ಲ ಸರ್, ತುಂಬಾ ಕಷ್ಟ ಸರ್. ಇಲ್ಲಿ ಮನೆ ಲೀಕೇಜ್ ಪೂರ್ತಿ ಲೀಕೇಜ್ ಇದೆ ಸರ್, ಬಾತ್ರೂಮ್ ಇಂದ ಹಿಡ್ಕೊಂಡು ಮನೆ ಫುಲ್ ಲೀಕೇಜ್ ಸರ್. ಇಲ್ಲಿ ಸ್ಥಳೀಯರ ಹೇಳೋ ಪ್ರಕಾರ ತುಂಬಾ ಸಮಸ್ಯೆ ಆಗಿದೆ, ಕ್ವಾಲಿಟಿ ಮೇಂಟೈನ್ ಮಾಡಿಲ್ಲ, ಎಲ್ಲ ಕೈಯಲ್ಲಿ ಕಿತ್ತು ಬರ್ತಿದೆ. ಹೀಗಾಗಿ ಇಲ್ಲಿ ನಿವಾಸಿಗಳು ಕೊಂಡು ಜೀವ ಭಯದಲ್ಲಿ ಬದುಕ್ತಿದ್ದಾರೆ. ಕೂಡಲೇ ಆ ರಾಜೀವ್ ಗಾಂಧಿ ವಸತಿ ನಿಗಮದ MD ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದ್ರೆ ನೀವು ಕಟ್ಟಿದಿರ ಮನೆ, ಬಡವರು ದುಡ್ಡು ಕೊಟ್ಟು ತೆಗೆದುಕೊಂಡಿದ್ದಾರೆ, ಮೇಂಟೈನ್ ಮಾಡಿಲ್ಲ, ಎಲ್ಲ ಕ್ವಾಲಿಟಿ ಇಲ್ಲ, ಎಲ್ಲ ಕೈಯಲ್ಲಿ ಸಿಮೆಂಟ್ ಕಿತ್ತು ಬರ್ತಿದೆ, ಏನೋ ಬಿಲ್ಡಿಂಗ್ ಎಲ್ಲ ಬಿರುಕು ಬಿಟ್ಟಿದೆ, ವಾಟರ್ ಲೀಕೇಜ್ ಆಗ್ತಿದೆ, ಕರೆಂಟ್ ಇಲ್ಲ. ಒಂದ್ ಕಡೆ ತುಂಬಾ ಸಮಸ್ಯೆ ಆಗಿದೆ ಅಂತ ಇಲ್ಲಿ ನಿವಾಸಿಗಳು ಒಂದ್ ಕಡೆ ಅಳ್ಳನ್ನ ತೋಡ್ಕೊಡ್ತಿದ್ದಾರೆ. ಹೀಗಾಗಿ ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಎಚ್ಚೆತ್ತುಕೊಳ್ಬೇಕು. ನಿಮ್ಮ ಕಟ್ಟಿರುವ ಮನೆ ನೋಡಿ ಯಾವ ರೀತಿ ಇದೆ ಎಂಬುದು ರಿಪಬ್ಲಿಕ್ ರಿಯಾಲಿಟಿ ಚೆಕ್ ನಲ್ಲಿ ಈ ಒಂದು ನಿಗಮದ ಮನೆಗಳ ದುಸ್ಥಿತಿಯನ್ನ ಬಯಲು ಮಾಡ್ತಿದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಬೆಂಗಳೂರು.